कर्नाटक सरकार, महापालिका प्रशासन आणि हज मंत्री रहीम खान यांचा काँग्रेस भवनात काँग्रेस प्रमुखांच्या हस्ते सत्कार करण्यात आला आहे। या दरम्यान काँग्रेसचे अनेक प्रमुख व काँग्रेस कार्यकर्ते देखील उपस्थित होते। यावेळी रहीम खान यांनी सन्मान स्वीकारून बोलताना ते म्हणाले की काँग्रेस पक्षाच्या सर्व हमीभाव योजना व सुविधा लोकांपर्यंत पोहोचवल्या जातील। राजकल्याण हेच काँग्रेस पक्षाचे मुख्य उद्दिष्ट असणार आहे। तसेच लोकसभा निवडणुकीत यावेळी काँग्रेस पक्षच येणार असल्याचा विश्वास व्यक्त करून त्यांनी काँग्रेसच्या हमी योजनांना लोकांची जास्त पसंती असल्याचे त्यांनी म्हटले आहे। काँग्रेस सरकार ಬಂದ ಮೇಲೆ ತುಂಬಾ ಜನರಿಗೆ ಒಂದು ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೆ ಈಕ್ವಾಲಿಟಿ ಎಲ್ಲ ಸಮಾಜಕ್ಕೆ ಎಲ್ಲರಿಗೆ ಈಕ್ವಾಲಿಟಿಯಿಂದ ಕೆಲಸ ಮಾಡ್ತಾರೆ ಜೊತೆಗೆ ತಗೊಂಡು ಹೋಗ್ತಾರೆ ಅಂತ ವಿಶ್ವಾಸ ಇದೆ। ಎಸ್ಪೆಷಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಯೋಜನೆಯಲ್ಲಿ ಕೆಲಸ ಆಗಿದೆ। ಮಿನಿಮಮ್ 50,000 ಕೋಟಿದು ಎಲ್ಲರಿಗೆ ಅದರ ಬಗ್ಗೆ ಬೆನಿಫಿಟ್ ಇದೆ। 5 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ। ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ, ಆ ಥರ ಕರೆಂಟ್ ಫ್ರೀ ಇದೆ, ಮತ್ತು 2,000 ಒಂದು ಮನೆಗೆ ಫ್ಯಾಮಿಲಿ ಹೆಡ್ಗೆ ಅವರಿಗೆ ಕೊಟ್ಟಿದ್ದಾರೆ, ಯುವಕರಿಗೆ ಇದೆ ಮುಂದೆ। ಆ ಥರ ಸುಮಾರು ಕೆಲಸ ಮತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸರ್ ಆಗಿ ಹಳೆ ಅವರು ಏನು ಕೆಲಸ ಮಾಡಿದ್ದಾರೆ, ಹಳೆ ಯಾವ್ಯಾವ ಸ್ಕೀಮ್ ಇದೆ ಅದು ಎಲ್ಲ ತಗೊಂಡಿದ್ದಾರೆ। ಮತ್ತು ಈಗ ನಾವು ಎಲ್ಲರ ಕಾರ್ಯಕರ್ತ ಆಗಲಿ ಕಾಂಗ್ರೆಸ್ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಲಿ ಏನಾಗ್ತದೆ ಅಂದರು ಇಲ್ಲ ನಮ್ಮ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಈಗ ಸ್ವಲ್ಪ हार्ड वर्क जोश है ना थोड़ा सा कम होता है, क्योंकि सरकार बनाना था अभी बना दिए बोल के अभी ಯಾಕಂದ್ರೆ ಇನ್ನ ನೆಕ್ಸ್ಟ್ ಇದು ಸೆಮಿ ಫೈನಲ್ ಆಗಿದೆ। ಫೈನಲ್ ಅಂದರೂ MP ಎಲೆಕ್ಷನ್ ಇದೆ। ನಾವು ಎಲ್ಲರೂ ಇನ್ನೂ ಜಾಸ್ತಿ ಇದಕ್ಕಿಂತ ಜಾಸ್ತಿ ಡಬಲ್ ಕೆಲಸ ಮಾಡಿ MP ಎಲೆಕ್ಷನ್ನಲ್ಲಿ ಇಡೀ ಸ್ಟೇಟ್ನಲ್ಲಿ ಎಲ್ಲ ಎಸ್ಪೆಷಲಿ ಬೆಳಗಾಂನಲ್ಲಿ MP बदलेಬೇಕು ಈ ಸಲ। इस बार MP का सीट आना ही आना है, क्योंकि लास्ट टाइम बिल्कुल 2000 वोट से कुछ समस्या हुआ था। यहाँ के डिस्ट्रिक्ट इंचार्ज मिनिस्टर बहुत ही स्ट्रांग है सतीश जी, और साथ ही महिला में हमारे लक्ष्मी अंडोलकर मैडम है, तो दोनों मजबूत लीडर यहाँ पे बेलगाम डिस्ट्रिक्ट में है। उसी तरह हमारे राजू भाई है, दूसरे MLA भी है। तो इस बार बेलगाम के ऊपर 100% विश्वास है, यहाँ से आप लोग MP सीट जिता के देंगे बोलते। और मैं म्यूनसिपालिटी मिनिस्टर एंड हज के रहने की वजह से म्यूनसिपालिटी लेवल ಯಾವುದು ಕೆಲಸ ಇರಲಿ, ಪಬ್ಲಿಕ್ದು ಆಗಲಿ ನಮ್ಮ ಕಾರ್ಯಕರ್ತ ಅವ್ರದ್ದು ಆಗಲಿ, ಯಾರ್ಯಾರ ರೆಸ್ಪಾನ್ಸಿಬಿಲಿಟಿಯಿಂದ ನಾನು 100% ಮಾಡಿಕೊಡ್ತೀನಿ ಅಂತ ನಮ್ಮೆಲ್ಲರಿಗೂ ಸುಮಾರು ಯೋಜನೆಗಳಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ। ಈಗ ಇಂದಿರಾ ಕ್ಯಾಂಟೀನ್ ಇನ್ನ ಹೊಸ, ಲಾಸ್ಟ್ ಟೈಮ್ ಹಳೇದು 180 ಇತ್ತು, ಈಗ ಹೊಸ 200 ಕೊಟ್ಟಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರು। ಇಡೀ ಸ್ಟೇಟ್ನಲ್ಲಿ ಎಸ್ಪೆಷಲಿ ಲೇಬರ್ಗೆ ಆಗಲಿ ಬಡವ್ರಿಗೆ ಆಗಲಿ ಇಂದಿರಾ ಕ್ಯಾಂಟೀನ್ ಬೇಕಂತ ಬರೀ 5 ರೂಪಾಯಿಗೆ ಬ್ರೇಕ್ಫಾಸ್ಟ್ ನಾಷ್ಟ ಇದೆ, 10 ರೂಪಾಯಿಗೆ ಊಟ ಇದೆ। ಅದ್ರ ಸಲುವಾಗಿ ಇನ್ನು ಹೊಸ 200 ಕೊಟ್ಟಿದ್ದಾರೆ। ಮತ್ತು ವಾಟರ್ ಸಿಸ್ಟಮ್ ಆಗಲಿ UGDದು ಆಗಲಿ ಬೇರೆ ಬೇರೆ ರೀತಿಯಿಂದ ಯಾವುದು ಸಿಟಿ ಲೆವೆಲ್ ಆಗಲಿ ವಿಲೇಜಸ್ ಲೆವೆಲ್ ಆಗಲಿ ಯಾವುದು ಕೆಲಸ ಇರಲಿ 100% ಅವ್ರವ್ರ ಸಮಸ್ಯೆ ನಾನು ಮಾಡ್ತೀನಿ। ಮತ್ತು ಈಗ ಇದಕ್ಕೆ ಒಂದು ಕಾರ್ಯಕ್ರಮ ಇತ್ತು, ನಮ್ಮ UD ಮಿನಿಸ್ಟರ್ ಅವರು ಬರಬೇಕಿತ್ತು, ಸಡನ್ಲಿ ಅವ್ರಿಗೆ ಒಂದು ದಿವಸ ಮೊದಲೇ ಸ್ವಲ್ಪ ಹೆಲ್ತ್ ಸರಿಯಾಗಿಲ್ಲ, ಅದು ಏನೋ ನೆಗಡಿ ಆಗಿದೆ ಅಂತ, ಜ್ವರ ಬಂದಿದೆ ಅಂತ ಲಾಸ್ಟ್ ಮೂಮೆಂಟ್ ಅವ್ರದ್ದು ಚೇಂಜ್ ಆಗಿದೆ। ಆದರೂ ಇವತ್ತು
ಮುನ್ಸಿಪಾಲ್ಟಿ ಪವರ್ ಕಾರ್ಯಕ್ರಮಗಳು ಅವರಿಗೆ ಪರ್ಮನೆಂಟ್ 360 or 80 ಜನರಿಗೆ ಪಿ ಕೆ ಅವರಿಗೆ ಪರ್ಮನೆಂಟ್ 10, 20, 30 ವರ್ಷದಿಂದ ಅವರು ಕೆಲಸ ಮಾಡ್ತಿದ್ರು, ಆದರೂ ಪರ್ಮನೆಂಟ್ ಅದು ಆಗಿಲ್ಲ. ಇವತ್ತು ಅವರಿಗೆ ಪರ್ಮನೆಂಟ್ ಮಾಡಿ ಅವರಿಗೆ ಎಲ್ಲ ಆದೇಶವನ್ನು ಒಂದು ಪತ್ರ ಕೊಡಬೇಕಂತ ನಾನು ಬಂದಿದ್ದೀನಿ. ಅದ್ರ ಸಲಹೆ ತಮ್ಮೆಲ್ಲರಿಗೆ ನಾನು ತುಂಬ ಧನ್ಯವಾದ. यावेळी काँग्रेस जिल्हाध्यक्ष विनय नावलगट्टी, आमदार आसिफ सेठ, चिकोडी जिल्हाध्यक्ष लक्ष्मणराव चिंगळेसह अन्य उपस्थित होते. महादेव पवार, केनन सिटी न्यूज, बेळगाव.